ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಿನ್ನೆ ಮುಂಬೈ ವರ್ಸಸ್ ಪಂಜಾಬ್ ಮ್ಯಾಚ್ ಇತ್ತು. ಪಂಜಾಬ್ ಸತತವಾಗಿ 5 ಸೋಲನ್ನ ಕಂಡಿದೆ. ಆರಂಭ ಅದ್ಭುತವಾಗಿತ್ತು, ಆದರೆ ಈಗ ಸತತವಾಗಿ 5 ಮ್ಯಾಚನ್ನು ಪಂಜಾಬ್ ಯಾಕೆ ಸೋತಿದೆ, ಎಲ್ಲಿ ಫೇಲ್ ಆಯಿತು, ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ CSK ವರ್ಸಸ್ LSG ಮ್ಯಾಚ್ ಇದೆ ಇವತ್ತು. CSK ತನ್ನ ಪ್ಲೇ ಆಫ್ ಜರ್ನಿಯನ್ನು ಸುಲಭಗೊಳಿಸ್ಕೊಳ್ಬೇಕು ಅಂತಂದರೆ ಇವತ್ತು ಒಳ್ಳೆ ಪ್ರದರ್ಶನವನ್ನು ನೀಡಲೇಬೇಕು, LSG ವಿರುದ್ಧ ಗೆಲ್ಲೇಬೇಕು. ಹೌದು, ಲಕ್ನೋ ಎಲಿಮಿನೇಟ್ ಆಗಿದೆ, ಅದಕ್ಕೆ ಅಂತ ಚಿಂತೆ ಏನೂ ಇಲ್ಲ. ಹಾಗಾಗಿ ಇವತ್ತು LSG ವರ್ಸಸ್ CSK ಇರೋ ಕಾರಣ CSK ಯಾವ ರೀತಿಯಾಗಿ ಆಡಬೇಕು ಎಲ್ಲ ವಿಷಯಗಳನ್ನ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕಿಕ್. ನಿನ್ನೆ ನಡೆದ ಪಂದ್ಯ ಹಾಗೂ ಇವತ್ತು ನಡಿಬೇಕಾಗಿರುವ ಪಂದ್ಯ ಎರಡರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಪ್ರೇಮ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್. ಹಾಯ್. ಪ್ರೇಮ್ ಸರ್, ಈಗ ನಾನು ಆಗಲೇ ಹೇಳಿದ ಹಾಗೆ ಪಂಜಾಬ್ ಸತತವಾಗಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿರುವಂಥ ಪರ್ಫಾರ್ಮೆನ್ಸ್ ಈಗ ಕಾಣಿಸ್ತಾ ಇಲ್ಲ. 5 ಮ್ಯಾಚ್ಗಳನ್ನು ಸೋತಿದೆ, ಅಂಥ ಒಳ್ಳೆ ಪ್ರಬಲಶಾಲಿಯಾದಂಥ ತಂಡ. ಹಾಗಾದರೆ ಪಂಜಾಬ್ ಯಾಕೆ ಎಲ್ಲಿ ಫೇಲ್ ಆಗ್ತಿದೆ ಅನಿಸ್ತಿದೆ ನಿಮಗೆ? ಪಂಜಾಬ್ ಫೇಲ್ ಆಗ್ತಿರೋದು ಒಂದು ಗೇರ್ ಬದಲಾವಣೆ ಮಾಡ್ಕೊಂಡಿದ್ದಾರೆ ಓಪನರ್ಸ್ಗಳು. ಪವರ್ ಪ್ಲೇಯಲ್ಲಿ ಅದ್ಭುತ ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ರು, ಚೂರು ಕಮ್ಮಿ ಆಗಿದೆ. ಇನ್ನೊಂದು ಕಡೆಗೆ ಕಳಪೆ ಕ್ಷೇತ್ರ ರಕ್ಷಣೆ ಅಂದರೆ ಕಳಪೆ ಫೀಲ್ಡಿಂಗ್ ಇದೆ ಅವ್ರದ್ದು ಒಂದು. ಇನ್ನೊಂದು ಬೌಲಿಂಗ್ ಲಯ ಕಳೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಬರೀ ಹರ್ಷದೀಪ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ, ಬೌಲಿಂಗ್ ಬದಲಾವಣೆ ಮಾಡಿ ನೋಡ್ತಿದ್ದಾರೆ, ಯಾವ ಬೌಲಿಂಗ್ ಕೂಡ ಕ್ಲಿಕ್ ಆಗ್ತಾ ಇಲ್ಲ. ಜೊತೆಗೆ ಶ್ರೇಯಸ್ ಅಯ್ಯರ್ಗೆ ಟಾಸ್ ವಿನ್ ಆಗೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಿನ್ನೆ ಕೂಡ ಅವ್ರು ಅದನ್ನು ಹೇಳಿದ್ರು, ನಾನು ಟಾಸ್ ಗೆದ್ದಿದ್ರೆ ಚೇಂಜಿಂಗೇ ತಗೊಳ್ತಾ ಇದ್ದೆ ಅಂತ. ಟಾಸ್ ಹೋದಾಗ ಒಂದು ನಿರಾಶೆ ಭಾವ ಮೂಡ್ಬಿಡುತ್ತೆ ಅವ್ರ ಮೇಲೆ. ಅಂದರೆ ಸತತವಾಗಿ ಗೆಲ್ತಿರ್ಬೇಕಾದ್ರೆ ನೋಡಿ, ಅವರು 200+, ಅದರಲ್ಲೂ ಕೂಡ DC ಮೇಲಿನ 64 ಚೇಂಜ್ ಮಾಡಿದಾಗ 264, ಅದು ಒಂದು ದೊಡ್ಡ ಆತ್ಮವಿಶ್ವಾಸ ಇತ್ತು. ಅಲ್ಲಿಗೆ ನಾವು ಅಂದ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ಎರಡನೇ ದ್ವಿತೀಯಾರ್ಧದಲ್ಲಿ ಸೋಲ್ಸಿದ್ರೆ RCB ಮೇಲೆ ನೆಕ್ಸ್ಟ್ ಮ್ಯಾಚ್ ಇದೆಯಲ್ಲ, ಅಲ್ಲಿವರೆಗೂ ಯಾರು ಸೋಲ್ಸಕ್ಕಾಗಲ್ಲ ಅನ್ನುವ ನಿರೀಕ್ಷೆ ಇತ್ತು ನಮಗೆ ಅವ್ರ ಪ್ರದರ್ಶನ ನೋಡಿದಾಗ. ಈಗ ಅನಿಸ್ತಾ ಇದೆ ಅವರ ಪ್ರದರ್ಶನ ಅಂಥದ್ದೊಂದು ಹೇಳಿಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ನಿಮಗೆ ನಿನ್ನೆ ನೋಡಿ ಪವರ್ ಪ್ಲೇಲಿ 50ಕ್ಕೆ ಒಂದು ಆಲ್ರೆಡಿ ವಿಕೆಟ್, ಜೊತೆಗೆ 6 ಓವರಿಗೆ 50 ರನ್ ಅವ್ರು ಯಾವಾಗ ಹೊಡೆದಿಲ್ಲ, 6 ಓವರಿಗೆ 130 ಚಿಲ್ಡ್ರನ್ನೇ ಹೊಡೆದಿರೋದು ಅವರು. ಹಾಗೆ ಒಂದು ಪ್ರಿಯಾಂಶು ಆರ್ಯ ಇರ್ಬೋದು, ಪ್ರಭು ಸಿಮ್ರಾನ್ ಸಿಂಗ್ ಇರ್ಬೋದು, 129, 130 ಅಂದರೆ ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ದಾರೆ. ಅವರಿಬ್ರು ಕೂಡ 200+ ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ರು. ಇನ್ನು ಪ್ರಭು ಸಿಮ್ರಾನ್ ಸಿಂಗ್ ಹೇಗೆ ಅಂತ ಹೇಳಿದ್ರೆ ಶಾರ್ಟ್ ಸೆಲೆಕ್ಷನ್ ಬಾಲ್, ಒಳ್ಳೆ ಬಾಲ್ ಬರೋವರೆಗೂ ಕಾಯ್ತಾ ಇದ್ದಾರೆ. ಮೊದಲು ಹಾಗಿರ್ಲಿಲ್ಲ, ಒಂದು ಒಳ್ಳೆ ಸ್ಟಾರ್ಟ್ ಸಿಗ್ತಾ ಇಲ್ಲ. ಜೊತೆಗೆ ಕೂಪರ್ ಕನೋಲಿ ಅಷ್ಟೇ ಬಾಲ್ ಟು ರನ್ ಆಡ್ತಿದ್ದಾರೆ. 21 ಬಾಲ್ ಆಡಿ 21 ರನ್, 22 ಬಾಲಿಗೆ 21 ರನ್. ಈ ರೀತಿಯ ಒಂದು ಸ್ಲೋ ಸ್ಟಾರ್ಟ್ ಅವರಿಗೆ ದೊಡ್ಡ ಇನ್ನಿಂಗ್ಸ್ ಅನ್ನ, ಯಾಕಂದ್ರೆ ಮೊದಲು ಬ್ಯಾಟ್ ಮಾಡೋ ತಂಡ ನೀವು ಹೇಳಿದಾಗೇನೆ ದೊಡ್ಡ ಮೊತ್ತ ಪೇರಿಸಬೇಕು. ಈಗ 200 ಸೇಫ್ ಅಲ್ಲ ಅನ್ನೋದೊಂದಿದೆ. ಅದ್ರಲ್ಲಿ ಅದನ್ನ ಉಳಿಸ್ಕೊಳ್ಳೋಕೆ ಒಳ್ಳೆ ಬೌಲಿಂಗ್ ಇತ್ತು ಅಂತ ಹೇಳಿದ್ರೆ ಫೈನು ಅದನ್ನು ಮೇಂಟೈನ್ ಮಾಡ್ಬೋದು. ಬಟ್ ಬೌಲಿಂಗ್ ಚಹಾಲ್ ಇರ್ಬೋದು, ಹರ್ಷದೀಪ್ ಸಿಂಗ್ ಇರ್ಬೋದು, ಇವರ ಬೌಲಿಂಗ್ ಕೂಡ ಸೀನಿಯರ್ ಮೋಸ್ಟ್ ಇದ್ದಾರೆ, ವರ್ಕೌಟ್ ಆಗ್ತಾ ಇಲ್ಲ. ದೇಸಿ ಬೌಲರ್ ಸ್ಪಿನ್ನರ್ನ ತರ್ತಾವ್ರೆ, ಅವರು ವರ್ಕೌಟ್ ಆಗಂಗಿಲ್ಲ, ಅವರಿಗೆ ಬದಲಾವಣೆ ಮಾಡ್ತಾ ಇದ್ದಾರೆ. ಯಾವ ಬದಲಾವಣೆ ಕೂಡ ಕೈ ಹಿಡಿತಾ ಇಲ್ಲ. ಹಾಗಾಗಿನೇ ಒಂದು ಒಳ್ಳೆ ಫಾರಿನ್ ಬೌಲರ್ ಕೂಡ ಅವ್ರಿಗೆ ಯಾರಿಗೂ ಸಾಥ್ ಮಾಡ್ತಾ ಇಲ್ಲ. ಬೇರೆ ಬೇರೆ GT ಅಂತ ತಂಡದಲ್ಲಿ ಕಗೀಸರ್ ಅಬಾಡ ಇರ್ಬೋದು, ನಮಗೆ ವೆಸ್ಟ್ ಇಂಡೀಸ್ನ ಆಟಗಾರ ಇರ್ಬೋದು, ಸಾಥ್ ಕೊಡ್ತಾ ಇದ್ದಾರೆ. ಇಲ್ಲಿ ಆ ರೀತಿ ಸಾಥ್ ಇಲ್ಲ, ಬ್ಯಾಟಿಂಗ್ನೇ ನೆಚ್ಕೊಂಬಂತು. ಇನ್ನೊಂದು ಕಡೆಗೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟರ್ಗಳು ಶ್ರೇಯಸ್ ಅಯ್ಯರ್ ಆದ್ಮೇಲೆ ಕುಸಿತ ಕಾಣ್ತಾ ಇದ್ದಾರೆ. ಚೇಂಜಿಂಗ್ ಅಂತ ಬಂದಾಗ ನೋಡಿ, ಶಶಾಂಕ್ ಸಿಂಗ್ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಅಷ್ಟೇನೆ ದೊಡ್ಡ ದೊಡ್ಡ ಹೇಳಿಕೆ ಕೊಡ್ತಾರೆ. ಒಂದು ಓವರ್ ಇದ್ರೆ, ಒಂದು ಬಾಲ್ ಇದ್ರೆ, ಹೋದ ವರ್ಷ ಕಪ್ಪೆ ಗೆಲ್ಲಿಸ್ತಿದ್ದೆ ಅಂತ, ಈ ವರ್ಷ ಎಷ್ಟೊಂದು ಬಾಲ್ಗಳು ಸಿಕ್ಕರು ಕೂಡ ಅವ್ರು ಬ್ಯಾಟ್ ಸದ್ ಮಾಡ್ತಲ್ಲ, ಮತ್ತೆ ಅವ್ರನ್ನ ಆಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಜಾನ್ಸನ್ ಏನು ಕಾಡಿಸ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ. ಬೌಲಿಂಗ್ ಅಲ್ಲಿ ಪ್ರದರ್ಶನ ಇಲ್ಲ, ಬ್ಯಾಟಿಂಗ್ ಅಲ್ಲಿ ಕ್ಲೀನ್ ಬೋಲ್ಡ್ ಆಗ್ತಿದ್ದಾರೆ. ಅಂತ ಹೈಟ್ ಇಟ್ಕೊಂಡು ಜೆಸನ್ ಹೋಲ್ಡರ್ ಎಂತ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇವ್ರ ತಂಡಕ್ಕೆ ಮಾರಕ ಆಗ್ತಿದ್ದಾರೆ. ಮೇ ಬಿ ದ್ವಿತೀಯಾರ್ಧದಲ್ಲಿ ಅತಿಯಾದ ಆತ್ಮವಿಶ್ವಾಸ, 3 ಜನ ಬ್ಯಾಟರೇ ಮ್ಯಾಚ್ ಗೆಲ್ಲಿಸ್ತೀವಿ ನಾವು, 4 ಜನ ಪ್ಲೇಯರ್ ಇದ್ರು, ಪ್ರಭು ಸಿಮ್ರಾನ್ ಸಿಂಗ್ ಇರ್ಬೋದು, ಪ್ರಿಯಾಂಶು ಆರ್ಯ, ಕೂಪರ್, ಜೊತೆಗೆ ನಾಯಕ, ಇಷ್ಟು ಜನ ಒಳ್ಳೆ ಚೇಂಜಿಂಗ್ ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆಗೆ ಒಳ್ಳೆ ಅದ್ಭುತ ಫೀಲ್ಡಿಂಗು ನೋಡಿ. ಇದೇ ಮುಂಬೈ ಮೇಲೆ ಗೆಲ್ಬೇಕಾದ್ರೆ ಶ್ರೇಯಸ್ ಅಯ್ಯರ್ ಫೀಲ್ಡಿಂಗ್ ಇವತ್ತಿಗೂ ಕೂಡ ಲ್ಯಾಂಡ್ ಮಾರ್ಕ್ ಆಗಿದೆ. ಆದ್ರೆ ಅದಾದ ಬಳಿಕ ಈಜಿ ಕ್ಯಾಚ್ ಗಳನ್ನ ಬಿಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಶಶಾಂಕ್ ಸಿಂಗ್ ಅಂತ ಅಟರ್ ಫ್ಲಾಪ್ ಫೀಲ್ಡರ್ನ ನಾವು ನೋಡೇ ಇರಲಿಲ್ಲ. ಒಬ್ಬ ಕ್ರಿಕೆಟರ್ ಅನ್ಸ್ಬಿಡುತ್ತೆ, ಅಂತ ಫೀಲ್ಡಿಂಗ್ ಮಾಡ್ತಿದ್ದಾರೆ. ಒಂದು ಇದ್ರ ಹಿಂದಿನ ಮ್ಯಾಚ್ಗಳಲ್ಲಿ 4 ಕ್ಯಾಚ್ ಬಿಟ್ಟಿದ್ರು. ಅವತ್ತೇನೆ ಚಹಲ್ ಮನಸ್ಸು ಕುಸ್ತೋಗ್ಬಿಡುತ್ತೆ, ಬೌಲಿಂಗ್ ಅಲ್ಲಿ ಒಂದು ಕ್ಯಾಚ್ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಂದು
ಸದೃಢ ತಂಡ ಏನಿರುತ್ತೆ ಮಿಸ್ಟೇಕ್ಗಳನ್ನು ಕಡಿಮೆ ಮಾಡಿದಾಗ ಗೆಲುವು ಸಾಧಿಸ್ಲಿಕ್ಕಾಗತ್ತೆ. ಈಗ ನನಗನ್ಸುತ್ತೆ ಮುಂದಿನ ಹಂತಕ್ಕೆ ಹೋಗೋದು ಕೂಡ ಕಷ್ಟ ಇದೆ. ಯಾಕಂತ ಹೇಳಿದ್ರೆ RCB ಮೇಲಿದೆ. RCB ನ 1ನೇ ಸ್ಥಾನದಲ್ಲೇ ಇರಬೇಕು ಅನ್ನೋದಕ್ಕೆ ಎಂತ ಪ್ರದರ್ಶನ ಕೊಡ್ತಿದಾರೆ ಅಂದ್ರೆ ಅದನ್ನ ಬೀಟ್ ಮಾಡಕ್ ಸಾಧ್ಯ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಇನ್ನು ಉಳಿದು ಒಂದು ಪಂದ್ಯನ ಗೆದ್ರೂ ಕೂಡ ಮತ್ತೆ ನೀವು CSK ಮತ್ತು RR ಮೇಲೆ ಕಾಂಪೀಟ್ ಮಾಡಬೇಕಾಗತ್ತೆ. ಅವರ ನೆಟ್ ರನ್ ರೇಟ್ ಆಧಾರದ ಮೇಲೆ ಇವ್ರದ್ದು 13 ಇರೋದಕ್ಕೆ ಮೇ ಬಿ ಒಂದು ಗೆದ್ರು ನನಗನ್ಸುತ್ತೆ ತುಂಬಾ ಕಷ್ಟ ಇದೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ. ಅವರ ಮಿಸ್ಟೇಕ್ಗಳೇ ಅವರ ಇವತ್ತಿನ ಸೋಲಿಗೆ ಕಾರಣ ಅಂತ ನನಗನ್ಸುತ್ತೆ. ಹಾಗೆ ಪಾಟೀಲ್ ಸರ್, ನಿನ್ನೆವರೆಗೂ ನಾವು ನೋಡುವಾಗ ಮ್ಯಾಚ್ ಕೊನೆವರೆಗೂ ಕೂಡ ಗೆದ್ದೇ ಬಿಟ್ರೆ ಪಂಜಾಬ್ MI ಕೊನೆ ಕೈ ಬಿಡ್ತು ಅನ್ನೋವರೆಗೂ ಹೋಗಿತ್ತು. ಅಲ್ಲೂ ಕೂಡ ಕಂಟ್ರೋಲ್ ಮಾಡೋ ಚಾನ್ಸ್ ಇತ್ತು ಪಂಜಾಬ್ಗೆ, ಅಲ್ಲಿ ಫೇಲ್ ಆಯ್ತು. ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಒಂದು ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ನಮ್ಮ RCB ಫ್ಯಾನ್ಸ್ಗಂತೂ ಪಂಜಾಬ್ಗೆ ಸೋತಿದ್ದು ಖುಷಿ ಇದೆ. ಯಾಕಂದ್ರೆ ನಮಗೆ ಕಾಂಪಿಟೇಷನ್ ಕಡಿಮೆ ಆಯಿತು ಅನ್ನೋಂಥದ್ದು ಇದೆ, ಖಂಡಿತವಾಗ್ಲೂ ಇದ್ದೇ ಇದೆ. ನಿನ್ನೆ ಕೊನೆವರೆಗೂ ಕೂಡ ಲಾಸ್ಟ್ 3 ಓವರ್ಸ್ ಆ ಒಂದು ಮ್ಯಾಚ್ನ ಟರ್ನ್ ಮಾಡೋದಕ್ಕೆ ಸಾಧ್ಯ ಆಯಿತು. 3 ಓವರಲ್ಲಿ 50 ರನ್ ಡಿಪೆಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಮತ್ತೆ 200 ಹೊಡೆದ್ರು ಕೂಡ ಡಿಪೆಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಾಲರ್ಗಳು ಯಾರು ಕೈ ಹಿಡಿತಾ ಇಲ್ಲ. ಒಮರ್ಜಾ ಅಷ್ಟೊಂದು ಒಳ್ಳೆ ಬೌಲಿಂಗ್ ಮಾಡಿದ್ರು ಕೂಡ ಮ್ಯಾಚ್ನ ಗೆಲ್ಲೋದಕ್ಕಾಗಲಿಲ್ಲ. ಪಂಜಾಬ್ ಎಲ್ಲಿ ಎಡುತ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಪ್ರೇಮ್ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ರು. ಬಟ್ ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡೋದಾದ್ರೆ ಫಸ್ಟ್ ಹಾಫ್ ಅಲ್ಲಿ ನೋಡ್ಕೊಳ್ಳಿ ನೀವು, ಟೇಬಲ್ ಟಾಪರ್ ಅಂದ್ರೆ 7 ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಒಂದು ಮ್ಯಾಚ್ ಟೈ ಆಯ್ತು, ಅದ್ರ ಜೊತೆಗೆ ಅಶ್ವಮೇಧ ಕುದುರೆ ಇರುತ್ತಲ್ಲ ಹಂಗೆ ಹೋಗ್ತಾ ಇದ್ರು. ಯಾರು ಕೂಡ ಊಹೆ ಮಾಡಿರಲಿಲ್ಲ ಇವ್ರು ಕಂಟಿನ್ಯೂ 5 ಸೋಲ್ತಾರೆ ಅಂತ. ಇದೇ ಸ್ಥಿತಿ ಲಾಸ್ಟ್ ಇಯರ್ DC ಆಗಿತ್ತು. ಆರಂಭದಲ್ಲಿ 5-6 ಮ್ಯಾಚ್ನ ಕಂಟಿನ್ಯೂ ಆಗಿದ್ರು, ಅದಾದ ನಂತರ ಕಂಟಿನ್ಯೂ ಆಗಿ ಸೋತು ಪ್ಲೇ ಆಫ್ ಇಂದ ಹೊರಗಡೆ ಹೋದ್ರು. ಈ ವರ್ಷ ಆ ಒಂದು ಶನಿ ಇವರಿಗೆ ಅಂಟ್ಕೊಂಡಿದೆ ಅಂತ ಅನ್ಕೋತೀನಿ. ಆ ಶನಿ ಇವರಿಗೆ ಯಾವಾಗ ಅಂಟ್ಕೊಳ್ತು ಅಂತಂದ್ರೆ 7 ಮ್ಯಾಚ್ ಆದ್ಮೇಲೆ ನಮ್ಮ RCB ಮೇಲೆ ಒಂದು ಟ್ರೋಲ್ ಮಾಡ್ತಾರೆ 49/1 ಅಂತ ಹೇಳಿ. ನೋಡಿ, ಇದ್ದಂಥ ಆಟನ ತುಂಬ ಚೆನ್ನಾಗಿ ಆಡಿ ಪ್ಲೇ ಆಫ್ನ ಗೆದ್ದು. ಯಾಕಂದರೆ 18 ವರ್ಷ ಆಯಿತು ನಾವು ಕಪ್ ಗೆದ್ದಿದ್ದೀವಿ, RCB ಅವ್ರು ಕಪ್ ಗೆದ್ದಿದ್ದಾರೆ. ಇವ್ರಿಗೊಂದು ಕಪ್ ಗೆಲ್ಲೋಕ್ಕೂ ಯೋಗ್ಯತೆ ಇಲ್ಲ. ಅದರ ಜೊತೆಗೆ DCನೂ ಹಾಗೆ ಓವರ್ ಕಾನ್ಫಿಡೆನ್ಸ್ನಲ್ಲಿಯೇ ಇಂಥದನ್ನೆಲ್ಲ ಹಾಳು ಮಾಡ್ಕೋತಾ ಇದ್ದಾರೆ. ಎಲ್ಲರೂ ಬಡ್ಕೋತಾ ಇದ್ರು ಶ್ರೇಯಸ್ ಅಯ್ಯರ್ನ ಇಂಡಿಯಾ ಟೀಮ್ ಕ್ಯಾಪ್ಟನ್ ಮಾಡಿ ಅಂತ. ನೋಡಿ ಹೆಂಗಾಗತ್ತೆ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಎಲ್ಲರ ಮೇಲೂ ಕೂಡ ಹೋಪ್ನ ಜಾಸ್ತಿ ಇಟ್ಕೋಬಾರ್ದು. ಆ ಕಾರಣಕ್ಕಾಗಿನೇ ಇದು ಓವರ್ ಕಾನ್ಫಿಡೆನ್ಸ್ನಿಂದ ಈ ಶ್ರೇಯಸ್ ಪಡೆ ಮುಗ್ಗರಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ ಪ್ರಿಯಾಂಶ್ ಆರ್ಯ, ಸಿಮ್ರನ್ ಸಿಂಗ್ ಈ ಇಬ್ರು ಜೋಡಿ ಯಾವಾಗ ಓಪನಿಂಗ್ನಲ್ಲಿ ಬಿಗ್ ರನ್ ಕೊಟ್ಟಿದ್ದಾರೆ ಅವಾಗ ಮಾತ್ರ ಗೆದ್ದಿದ್ದಾರೆ. ಮತ್ತು ಇನ್ನೊಂದು ಏನು ಅಂತಂದರೆ ಶ್ರೇಯಸ್ ಅಯ್ಯರ್ ಏನಾದರೂ ಮಧ್ಯಮ ಕ್ರಮಾಂಕದಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಮಾತ್ರ ಚೇಜಿಂಗಲ್ಲಿ ಗೆದ್ದಿರೋದು. ಅವ್ರನ್ನ ಬಿಟ್ಟರೆ ಬೇರೆ ಯಾರು ಆಡಿದಾಗಲೂ ಗೆದ್ದೇ ಇಲ್ಲ. ಕಲೋನಿ ಜಾಸ್ತಿ ರನ್ ಹೊಡೆದಿರ್ಬೋದು, ಬಟ್ ಮ್ಯಾಚ್ ವಿನ್ನರ್ ಆಗಿಲ್ಲ ಇದುವರೆಗೂ. ಅವ್ರಿಬ್ಬರನ್ನ ಬಿಟ್ಟರೆ ಕೆಳಗಡೆ ಅವ್ರನ್ನ ನೀವು ನೋಡ್ಕೊಂಡು ಹೋದರೆ ಒಬ್ಬರು ಆಡ್ತಾ ಇಲ್ಲ. ಶ್ರೇಯಾನ್ ಶರ್ಜ್ಗೆ ಅವ್ರಂತೂ ಆಡ್ತಾ ಇಲ್ಲ. ಶಶಾಂಕ್ ಸಿಂಗ್ನಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಂದರೆ ನೀವು ಲಾಸ್ಟ್ ಇಯರ್ ಫೈನಲ್ನಲ್ಲಿ ತುಂಬ ಚೆನ್ನಾಗಿ ಆಡಿದ್ರಿ ಅಂತಲೇ ಪದೇ ಆಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕ್ಯಾಚ್ಗಳನ್ನು ಮಿಸ್ ಮಾಡ್ತಾ ಇದ್ದಾರೆ. ಕ್ಯಾಚಸ್ ಆನ್ ಮ್ಯಾಚಸ್ ಅಂತ ನಾವು ಪ್ರತಿ ಸರಿ ಹೇಳ್ತೀವಿ, ಅದರಿಂದನೇ ಅರ್ಧ ಸೋಲ್ತಾ ಇದೆ. ಮತ್ತು ಬಾಲಿಂಗ್ ಅಂತ ಬಂದರೆ ಯಾರು ಕೂಡ ಅವ್ರನ್ನ ಕೈ ಹಿಡಿದೇ ಇರೋದು ಅವ್ರಿಗೆ ದೊಡ್ಡ ಮೈನಸ್ ಆಗ್ತಾ ಇದೆ. ನಿನ್ನೆನೂ ಕೂಡ ನೋಡಿ ನೀವು, ಹರ್ಷದೀಪ್ ಸಿಂಗ್ ಕೊನೆ 3 ಓವರ್ ಇದ್ದಾಗ ಅವ್ರಿಗೂ 1 ಓವರ್ ಕೊಟ್ಟರು, ಅಲ್ಲೂ ಕೂಡ ಅವರು ಅದನ್ನು ಸ್ಥಿರವಾಗಿ ತಗೊಳಕ್ಕೆ ಆಗಲಿಲ್ಲ. ಒಮರ್ ಜಾಯ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಾರ್ಕೋ ಜಾನ್ಸನ್ ಏನಾಗಿದೆ ಈ ಆಟಗಾರನಿಗೆ? ಬ್ಯಾಟಿಂಗಲ್ಲಿ ಕೈ ಹಿಡಿತಾ ಇಲ್ಲ, ಬಾಲಿಂಗಲ್ಲಿ ಕೈ ಹಿಡಿತಾ ಇಲ್ಲ, ಫೀಲ್ಡಿಂಗಲ್ಲಿ ಕ್ಯಾಚ್ಸ್ ಮಿಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬ್ಯಾಟ್ ರೇಟ್ ನಿನ್ನೆ ಲಾಸ್ಟ್ 15 ರನ್ ಬೇಕಾಗಿತ್ತಪ್ಪ. ಏನು ಇಂಟರ್ನ್ಯಾಷನಲ್ ಬಾಲರು, ಎದಕ್ಕೆ ತಗೋತಿರೋ ಇವ್ರನ್ನೆಲ್ಲ ನನಗಂತೂ ಗೊತ್ತಾಗ್ತಾ ಇಲ್ಲ. ಚಹಲ್ಗೆ ನೋಡಿ, ಚಹಲ್ಗೆ ವಿಕೆಟ್ಸ್ ಬೀಳ್ತಾ ಇದೆ, ರನ್ ಕಂಟ್ರೋಲ್ ಆಗಿದೆ ಅಂತ ಅಂದಾಗ ಅವ್ರಿಗೆ ವಾಪಸ್ ಬಾಲಿಂಗ್ ಕೊಡ್ದೇನೆ ತಪ್ಪು ಮಾಡಿದ್ರು. ಅಲ್ಲಿ ಜಾನ್ಸನ್ನ ತೊಗೊಂಬರ್ತಾರೆ, 20 ರನ್ ಹೊಡಿಸ್ಕೋತಾರೆ. ಅದಾದ್ಮೇಲೆ ಇವ್ರನ್ನ ತೊಗೊಂಬರ್ತಾರೆ, ಚಹಲ್ನ ಮತ್ತೆ ಹೊಡೆದಾಕ್ಬಿಡ್ತಾರೆ. ಅಂದರೆ ನೀವು ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಾಗ ರನ್ನ ಕಂಟ್ರೋಲ್ ಮಾಡಿದಾಗ ವಿಕೆಟ್ಸ್ನ ತೆಗೆದಾಗ ವಾಪಸ್ ಕೊಟ್ಟಾಗ ಅದೊಂದು ಧೈರ್ಯ ಇರುತ್ತೆ, ಅಥವಾ ಆ ಬಾಲನ್ನು ಎತ್ಸೋದಕ್ಕೆ ಬ್ಯಾಟರ್ಗಳಿಗೆ ಒಂದು ಸ್ವಲ್ಪ ತಡ್ಕಾಡ್ತಾರೆ. ಬಟ್ ಇಲ್ಲಿ ನಿನ್ನೆ ಶ್ರೇಯಸ್ಸರ್ ತಪ್ಪು ಎದ್ದು ಕಾಣಿಸ್ತಾ ಇತ್ತು. ಹೋಗುವಾಗ ನಾನು ನಿನ್ನೆ ಕೂಡ ಹೇಳಿದ್ದೆ, ಹೋಗುವಾಗ ಕೆಳಗಡೆ ಇರೋ ಟೀಮ್ಗಳು ಒಂದಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಈಗ ಪಂಜಾಬ್ನ ಕರ್ಕೊಂಡು ಹೋಗುವಂಥ ಚಾನ್ಸಸ್ ಇದೆ. CSKಗೆ ಮತ್ತು RRಗೆ ತುಂಬ ಲಕ್ ಕಾಣಿಸ್ತಾ ಇದೆ ಇಲ್ಲಿ. ನಾವು ಈಗ ನೋಡ್ತಾ ಇದ್ದೀವಿ ಮುಂಬೈ ಎಲಿಮಿನೇಟ್ ಆಗಿದೆ, ಬಟ್ ಇವಾಗ ಅದ್ರ ಪ್ರದರ್ಶನ ಇವಾಗ ಭರ್ಜರಿಯಾಗಿ ಕೊಡ್ತಿದ್ದಾರೆ. ಇದೇ ಪ್ರದರ್ಶನ ಅವ್ರು ಮೊದಲಿಂದನೂ ಕಾಯ್ಕೊಂಡು ಬಂದಿದ್ರೆ ಈಗ ಅವ್ರು ಪ್ಲೇ ಆಫ್ ಜರ್ನಿಗೆ ಬರ್ತಿದ್ರು ಅಂತ ಅನಿಸ್ಲಿಲ್ವಾ ನಿನ್ನೆ ಮ್ಯಾಚ್ ನೋಡಿದಾಗ?
ನಾನ್ ಕ್ಯಾಪ್ಟನ್ ಆದಾಗ ಆಡ್ಬೇಕು, ನಾನ್ ಕ್ಯಾಪ್ಟನ್ ಆದಾಗ ಅನ್ನೋದು ಕಾಣಿಸ್ತಾ ಇತ್ತು ನಿನ್ನೆ. ಎಂತ ಹುಮ್ಮಸ್ ಅಂತ ಹೇಳಿದ್ರೆ ಆ ಓಪನಿಂಗ್ ಗೆ ನಮ್ಮ ಕನ್ನಡ ಕಾಮೆಂಟೇಟರ್ ಕೂಡ ಅದನ್ನ ಹೇಳ್ತಾ ಇದ್ರು, ಇವತ್ತು ಬೌಲರ್ಸ್ ಎಲ್ಲ ಬೂಮ್ರಾಗ್ ಸಾಥ್ ಕೊಡ್ತಾವ್ರೆ ಅಂತ. ನೋಡಿ, ದೀಪಕ್ ಚಹಾರ್ ಚಿಂದಿ ಪರ್ಫಾರ್ಮೆನ್ಸ್, ಶಾರ್ದುಲ್ ಠಾಕೂರ್ ಎಲೆಮರಿ ಕಾಯ್ ತರನೇ ಇರ್ತಾ ಇದ್ರು. ಎಂತ ಬೌಲಿಂಗ್, 4 ವಿಕೆಟ್, ಪಂಜಾಬ್ನ ಧೂಳಿಪಟ ಮಾಡಿದ್ದೆ ಅವರು. ಈಗ ಲೆಕ್ಕಾಚಾರ ಹಾಕಿದಾಗ ಬೂಮ್ರಾ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬೌಲಿಂಗ್ ಹಾಕಿ ನನಗಿದಕ್ಕೂ ಸಂಬಂಧ ಇಲ್ಲ ಅಂತ ಹಿಂದೋಗಿ ನಿಂತ್ಕೋತಿದ್ ಬೂಮ್ರಾ ನಿನ್ನೆ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾರೆ. ಈಗ ಆಲ್ರೆಡಿ ಟೀಮ್ ಇಂಡಿಯಾ ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಅವ್ರು. ನಿನ್ನೆ ಟಾಸ್ ಗೆದ್ದಾಗ ಅದನ್ನೇ ಕೇಳ್ತಾರೆ, ಕೇಳಿದಾಗ ನೀವು ಈ ಕ್ಯಾಪ್ಟನ್ ಆಗ್ತಿದ್ದೀರಾ, ಇಷ್ಟು ವರ್ಷ ಮುಂಬೈಗೆ ಆಡಿದ್ದೀರಾ ಹೇಗೆ ಅಂದಾಗ ಅವ್ರು ಮೊದ್ಲು ಹೇಳೋದೆ, ನನಗೆ ಮೊದ್ಲೇನೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ನಾನು ಅಂತ ಹೇಳ್ತಾರೆ. ಅಂದ್ರೆ ನನಗೆ ಆಲ್ರೆಡಿ ಟೆಸ್ಟ್ಗೆ ನನಗೆ ನಾಯಕ ಆಗಿದ್ದೀನಿ, ಇಲ್ಲೇನು ಅದೇ ನನಗೆ ದೊಡ್ಡದಲ್ಲ ಅನ್ನಿಸ್ತಾರೆ. ಅಂದ್ರೆ ಜವಾಬ್ದಾರಿ ನಿಭಾಯಿಸಬಲ್ಲೆ ಅನ್ನೋದನ್ನ ಸೂಚನೆ, ಅಂದ್ರೆ ಮುಂದಿನ ಹಂತಕ್ಕೆ ನಾನು ಒಬ್ಬ ಕ್ಯಾಪ್ಟನ್ ಅನ್ನೋದು ಹೇಳ್ತಾ ಇದ್ದಾರೆ ಅವರು. ಜೊತೆಗೆ ಅವ್ರ ಬೌಲಿಂಗ್ ಯೂನಿಟ್ ಕ್ಯಾಪ್ಟನ್ ಆದಾಗ ತುಂಬಾ ಚೆನ್ನಾಗಿ ಸಾಥ್ ಕೊಟ್ರು ಎಲ್ಲರೂ ಕೂಡ. ಮೇ ಬಿ ಅದರಿಂದ ಗೆಲುವು. ಇನ್ನು ರೋಹಿತ್ ಶರ್ಮಾ ಅಂತ ಬಂದಾಗ ಅವರು ಈ ತರದ ಒಂದು ಬದಲಿ ನಾಯಕರು ಬಂದಾಗ ಅವ್ರಿಗೆ ಸಾಥ್ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ನಿನ್ನೆ ಅವರೇ ವಿನ್ ಮಾಡಿಸ್ಬೇಕು ಅನ್ನೋ ಛಲದಲ್ಲಿದ್ರು, ಮೇ ಬಿ ಆಗ್ಲಿಲ್ಲ. ನಂತರ ತಿಲಕ್ ವರ್ಮಾ ವಿಕೆಟ್ ಮೇಲೆ ಏನಾದ್ರೂ ಇವರು ಒಂದು ಸಣ್ಣ ಒಂದು ನಿಗಾ ಇಟ್ಕೊಂಡು ಅವರ ವೀಕ್ನೆಸ್ ಮೇಲೆ ಏನಾದ್ರೂ ಬೌಲಿಂಗ್ ಮಾಡಿದ್ರೆ ಮೇ ಬಿ ನಿನ್ನೆ ಕೂಡ ಪಂಜಾಬ್ ಗೆಲ್ಬೋದಾಗಿತ್ತು. ಅಲ್ಲಿ ಕೊಲಾಪ್ಸ್ ಆಗಿತ್ತು ಅವ್ರು. ಯಾಕಂದ್ರೆ ನಿಮ್ಗೆ ರಿಕಲ್ಟನ್ ಹೋದ ನಂತರ ನಮಂದಿರ್ 9ಕ್ಕೆ ಔಟ್ ಆಗ್ತಾರೆ. ಅದಾದ್ಮೇಲೆ ನಿನ್ನೆ ಅವರು ಮಿಡ್ಲ್ ಆರ್ಡರ್ ಬದಲಾವಣೆ ಕೂಡ ಮಾಡಿದ್ದಾರೆ. ಅಲ್ಲಿ ರುದ್ರಫೋರ್ಡ್ ನ ಕರೆ ತಂದ್ರು ಕೂಡ ರುದ್ರಫೋರ್ಡ್ ನಿಮಗೆ ಅಂತ ದೊಡ್ಡ ಡ್ಯಾಮೇಜ್ ಅಂತೂ ಮಾಡಲಿಲ್ಲ. ಕೊನೆ ಓವರ್ ನ ಪಾಟೀಲ್ ಹೇಳಿದಾಗೆ ಆಸ್ಟ್ರೇಲಿಯನ್ ಬೌಲರ್ ಅಂದಾದ ತಕ್ಷಣ 10 ರನ್ನಿಗೂ ಆಡಿಸ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕ್ಯಾಪ್ಟನ್ ಅವ್ರ ಮೇಲೆ ನಂಬಿಕೆ ಇಟ್ಟರೆ ಏನೋ ಗೊತ್ತಿಲ್ಲ. ಮೇ ಬಿ ಅದು ಹುಸಿ ಆಗಿದೆ. ಆದ್ರೆ ಹೋಗ್ಬೇಕಾದ್ರೆ ಈ ಹಿಂದೆ ಎಲ್ಲ ಮ್ಯಾಚ್ ನೋಡಿದೀವಿ ನಾವು, ಮನೆಗೆ ಹೋಗ್ಬೇಕಾದ್ರೆ ಕಂಟಿನ್ಯೂಸ್ ವಿನ್ ಇಂದ ಹೋಗ್ತಾರೆ. ಅದು ಮುಂದಿನ ವರ್ಷದ ಒಂದು ಪಂದ್ಯಗಳಿಗೆ ನಮಗೆ ಅದು ಬೂಸ್ಟ್ ಅಪ್ ಅನ್ನೋ ಲೆಕ್ಕಾಚಾರ ಇರಬೇಕು. ಹಾಗಾಗಿ ಅದು ಯಾರಿಗೆ ಹೊಡ್ತಾಗತ್ತೆ ಅಂತ ಹೇಳಿದಾಗ, ಈಗ ಪಂಜಾಬ್ ಸತತವಾಗಿ ಸೋತಿದೆ, ಇವ್ರಿಗೆ ಡ್ಯಾಮೇಜ್ ಆಗ್ಬಿಡುತ್ತೆ. ಏನೋ ಒಂದ್ ಮ್ಯಾಚ್ ಸೋತ್ರೆ ನಡೆಯುತ್ತೆ ಅನ್ನೋ RCB ತರ ಆಗಿಲ್ಲ ಇವ್ರದ್ದು. ಇವಾಗ ಕಂಟಿನ್ಯೂ ಸೋಲ್ ಆಗಿರೋದ್ರಿಂದ ದೊಡ್ಡ ಹೊಡ್ತಾ ಇತ್ತು. ಒಂದ್ ಕಡೆಗೆ ಮುಂಬೈ ಈಗ ಟಾಪ್ 1, 2, 3 ಪ್ಲೇಸ್ ಅಲ್ಲಿ ಇರ್ಬೇಕಾಗಿ ತಂಡ. ನಾನು ಈಗಾಗ ಹೇಳಿದಾಗೆ ಟೀಮಿನ ಒಂದು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ, ಒಂದು ಸ್ಪೋರ್ಟ್ಸ್ನ ಬೆಂಬಲಿಸುವಂಥ ಮ್ಯಾನೇಜ್ಮೆಂಟು. ಬಟ್ ಒಂದು ಒಳ್ಳೆ ಪ್ಲೇಯಿಂಗ್ 11ನ ಒಂದು ಒಳ್ಳೆ ನಾಯಕನ ಪಿಕ್ ಮಾಡದೇ ಇರುವಂಥ ಹಂತಕ್ಕೆ ಹೋಗುತ್ತೆ. ನೋಡಿ, ಮೊದಲೇ RCB ಮೇಲೆ ಮ್ಯಾಚ್ ಆದಾಗ ಅದನ್ನೇ ಟ್ರೋಲ್ ಮಾಡಿದ್ರು, ತಮ್ಮನ್ನ ಕ್ಯಾಪ್ಟನ್ಸಿಯಿಂದ ದೂರ ಇಟ್ಟಿದ್ದಕ್ಕೆ ಅಣ್ಣ ಸೇಡ್ ತೀರಿಸ್ಕೊಂಡ್ಬಿಟ್ರು, ಆಗ ಆಡ್ಬಿಟ್ರು ಕೃಣಾಲ್ ಪಾಂಡೆ ಅಂತ. ಹಾಗಾಗಿ ಎಲ್ಲ ಒಂದು ಕಡೆ ಚಿಕ್ಕ ಹುಡುಗಿಗೂ ಅವ್ರದ್ದೇನೋ ಮ್ಯಾಚ್ ಸರಿ ಇಲ್ಲ ಅನ್ನೋದಿದೆ. ಹಾಗಾಗಿ ನಿನ್ನೆ ತಿಲಕ್ ವರ್ಮಾ ತುಂಬ ಚೆನ್ನಾಗಿ ಆಡಿದ್ರು. ವೈಯಕ್ತಿಕವಾಗಿ ಅವ್ರಿಗೆ ಬೆಸ್ಟು. ನೆಕ್ಸ್ಟು ಶ್ರೀಲಂಕೆ ಮೇಲಿರುವ ಸರಣಿಗೆ ಅವ್ರನ್ನ ನಾಯಕರಾಗಿ ಮುಂದುವರಿಸ್ತಾ ಇದ್ದಾರೆ. ನಮ್ಮೆಲ್ಲ ಯಂಗ್ ಟೈಗರ್ಸ್ ನ ಶ್ರೀಲಂಕೆ ಕಳಿಸ್ತಾ ಇದ್ದಾರೆ. ಅದು ಒಂದು. ಇನ್ನೊಂದು ಕಡೆಗೆ ಪಂಜಾಬ್ ಅಂತ ಬಂದಾಗ ಬಹಳ ಗೆಲುವಿನ ನಿರೀಕ್ಷೆ ಇತ್ತು. ನಿನ್ನೆ ಪಂಜಾಬ್ಗೆ ಗೆಲ್ಲೇಬೇಕಾದ ಪಂದ್ಯ ಇತ್ತು. ಒಂದು ಕ್ಯಾಪ್ಟನ್ ಟಾಸ್ ಸೋತ ತಕ್ಷಣ ಸೋತೋಗ್ಬಿಟ್ರು, ಯಾಕಂದ್ರೆ ಬೌಲಿಂಗ್ ಟೀಮ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು. ಇನ್ನೊಂದು ಕಡೆಗೆ ಸ್ಟಾರ್ ಬೌಲರ್ಗಳು ಡ್ಯಾಮೇಜ್ ಮಾಡಬೇಕು. ಓಪನಿಂಗ್ ಅಲ್ಲಿ ರಿಕಲ್ಟನ್ ವಿಕೆಟ್ ನ ಬೇಗ ತೆಗೆದಿದ್ರೆ ಒಂದ್ ವೇಳೆ ಹರ್ಷದೀಪ್ ಸಿಂಗ್ ಒಂದ್ ಹಂತಕ್ಕೆ ಏನಾದ್ರು ಡ್ಯಾಮೇಜ್ ಮಾಡಬಹುದಾಗಿತ್ತು. ಆರಂಭಕ್ಕೆ ಲೋ ಸ್ಕೋರ್ ಇದ್ದೀನಿ. ನೋಡಿ, ನಿನ್ನೆ ಬ್ಯಾಟಿಂಗ್ ಆದ್ರೂ ಅಷ್ಟೇ ಅವ್ರದ್ದು 200 ಆಗತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಉಮರ್ ಜಾಯ್ ಬ್ಯಾಟಿಂಗ್ ಅಲ್ಲೂ ಒಳ್ಳೆ ಸಾಥ್ ನೀಡಿದ್ರು, ಬೌಲಿಂಗ್ ಅಲ್ಲೂ 2 ವಿಕೆಟ್ ಇತ್ತಿದ್ರು. ಅವ್ರನ್ನ ಬಿಟ್ರೆ ಯಾರು ಇಲ್ಲ. ನಿನ್ನೆ ಉಮರ್ ಜಾಯ್ ವಿನೋದ್ ಒಳ್ಳೆ ಪಾರ್ಟ್ನರ್ಶಿಪ್ ಇಂದ ನನ್ನ ಪ್ರಕಾರ 170ಗೂ ಹೋಗದೇ ಇರೋ ಸ್ಕೋರ್ನ 200ಕ್ಕೆ ಅವರಿಬ್ಬರೇ ಎಂಡಲ್ಲಿ ತಗೊಂಬಂದ್ರು. ಅದರಲ್ಲೂ ಕೂಡ ಆ ಬಾಷ್ ಹಾಕಿರೋ 19ನೇ ಓವರ್ 21 ರನ್ ಬಿಟ್ಕೊಡೋ ಅಗತ್ಯನೇ ಇರಲಿಲ್ಲ. ಅವ್ರು ಒಂದು ದೊಡ್ಡ ಓವರ್ ಕಾನ್ಫಿಡೆನ್ಸ್ ಬೌಲಿಂಗ್ ಹಾಕಿರೋದ್ರಿಂದ ಒಂದು 200 ರನ್ ಗಡಿ ದಾಟ್ತಿಲ್ಲ. ಅಂದ್ರೆ ಇದಕ್ಕೂ ಮೊದಲೇ ಸೋಲ್ಬೇಕಾಗಿತ್ತು. ಹಾಗಾಗಿ ಮುಂದೆ ನನಗಂತೂ ನಿರೀಕ್ಷೆ ಕಮ್ಮಿ ಇದೆ, ಅವ್ರು ಮುಂದಿನ ಹಂತಕ್ಕೆ ಬರ್ತಾರೆ ಅಂತ. ಬರಬೇಕು ಅಂತ ಹೇಳಿದ್ರೆ 2 ಮ್ಯಾಚ್ನ ಬಿಗ್ ಇನ್ನಿಂಗ್ಸ್ ಅಲ್ಲಿ ಅವರು ಒಳ್ಳೆ ನೆಟ್ ರನ್ ರೇಟ್ ಅಲ್ಲಿ ಗೆಲ್ಕೊಂಡು ಬಂದ್ರೆ ಮಾತ್ರ ಬರೋಕ್ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಸೋಲು ಗೆಲುವನ್ನ ಲೆಕ್ಕ ಹಾಕ್ಲೇಬೇಕು ಪಂಜಾಬ್. ಹಾಗೆ ಪಾಟೀಲ್ ಸರ್, ಈಗ ನಾವು ನೋಡೋದಾದ್ರೆ ಪಂಜಾಬ್ ತರ ಯಾವುದೇ ಬೇರೆ ತಂಡ ಇಷ್ಟು ಸೋತ್ಕೊಂಡ್ ಬಂದಿದ್ರೆ ಡೆಫಿನೆಟ್ಲಿ ಔಟ್ ಆಗಿರ್ತಿದ್ರು. ಆದ್ರೆ ಪಂಜಾಬ್ ಸ್ಟಾರ್ಟಿಂಗ್ ಹಾಕೊಂಬಂದ್ರಂತ ಒಂದು ಫೌಂಡೇಶನ್ ಇತ್ತಲ್ಲ, ಅದು ಇವತ್ತು ಅವ್ರನ್ನ ಕಾಪಾಡ್ತಿದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಆ ಪರ್ಫಾರ್ಮೆನ್ಸ್ ಇಲ್ದಿದ್ರೆ ಇವತ್ತು ಪಂಜಾಬ್ ಅಲ್ಲಿ ಇರ್ತಿತ್ತ ಹಂಗಾದ್ರೆ? ಖಂಡಿತ. ಅವರು ಕೂಡ LSG ಜೊತೆಗೆ ಆಟ ಆಡ್ತಾ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಕುತ್ಕೊಂಡಿರ್ತಿದ್ರು. ಒಂದು ಆ 7 ಮ್ಯಾಚಲ್ಲಿ 6 ಗೆಲುವು ಇದೆಯಲ್ಲ, ಅವ್ರನ್ನ ಇನ್ನೂ ಕೈ ಹಿಡಿದಿದೆ. ಬಟ್ ನೀವು ಫಸ್ಟ್ ಇದರಲ್ಲಿ 6 ಮ್ಯಾಚ್ ಕಂಟಿನ್ಯೂ ಗೆದ್ರು ಕೂಡ ಈಗ 4ನೇ ಸ್ಥಾನದಲ್ಲಿ ಇದ್ದೀರಾ, ಅಥವಾ ಪ್ಲೇ ಆಫ್ಗೆ ಹೋಗೋದಕ್ಕೂ ಕೂಡ ಇನ್ನು ಮುಂದೆ 2 ಮ್ಯಾಚ್ಗಳಲ್ಲಿ ನಿರ್ಧಾರ ಆಗುತ್ತೆ. ಆ 2 ಮ್ಯಾಚ್ ಗೆದ್ರು ಕೂಡ ನಿಮಗೆ ಬೇರೆಯವ್ರ ನೆಟ್ ರನ್ ರೇಟ್ ಮೇಲೆ ನಿಮ್ಮ ಪ್ಲೇ ಆಫ್ ಹಾದಿ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಅವ್ರು ಮಾಡ್ಕೊಡುವಂಥ ಮಿಸ್ಟೇಕ್. ನೋಡಿ, ನೀವು 18 ವರ್ಷ ಕಪ್ ಗೆದ್ದಿಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ಪ್ಲೇ ಆಫ್ ರೇಸಲ್ಲಿ ನಂಬರ್ 1, ನಂಬರ್ 2 ಅಲ್ಲಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ಅಂದಾಗ ನೀವು ಗೆಲುವಿನ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು 3-4 ಅಲ್ಲಿ ಇದ್ದಾಗ ಮತ್ತೆ ನೀವು ಕ್ವಾಲಿಫೈಯರ್ 1 ಆಡಬೇಕು, ಅದರ ಜೊತೆಗೆ ಮೊದಲು ಸೋತವ್ರ ಜೊತೆಗೆ ಆಡಬೇಕು, ಆಮೇಲೆ ಫೈನಲ್ಗೆ ಹೋಗಿ ಆಡಬೇಕು. ಅದು ಒಂದು ಸ್ವಲ್ಪ ರಿಸ್ಕಿ ಟಾಸ್ಕು.
ಈ DC ಪಂಜಾಬ್ ಇವು ಏನು ಗೆದ್ದಿಲ್ವಲ್ಲ LSG, ಇವ್ರು ಏನಾದರೂ ಮುಂದಿನ ಸರಿ ಅಥವಾ ಯಾವಾಗೂ ಗೆಲ್ಲಬೇಕು ಅಂತಂದ್ರೆ ನಂಬರ್ 1 ನಂಬರ್ 2 ಅಲ್ಲಿ ಇದ್ರೆ ಮಾತ್ರ ಆ ಚಾನ್ಸಸ್ ಇರುತ್ತೆ. ಆ 6 ಗೆಲುವು ಖಂಡಿತವಾಗ್ಲೂ ಅವ್ರ ಕೈ ಹಿಡಿದಿದೆ. ಬಟ್ ಮುಂದಿನ 5 ಸೋಲುಗಳು ಖಂಡಿತವಾಗ್ಲೂ ಅವ್ರು ಮಾಡಿಕೊಂಡಿರುವಂತಹ ತಪ್ಪುಗಳು. ಒಂದು ಬ್ಯಾಟಿಂಗ್ ಲೈನಪ್ ಅಲ್ಲಿ ಒಂದು ಸ್ವಲ್ಪ ಯಾರ್ಯಾರು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಪದೇ 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 ಅವಕಾಶ ಕೊಡ್ತಾ ಇರೋದು ಒಂದು. ಶ್ರೇಯಸ್ ಅಯ್ಯರ್ ಹೇಗೆ ಅಂತಂದ್ರೆ ನಮ್ಮ ಟೀಮ್ ಗೆಲ್ಲತ್ತೆ ಅನ್ನುವಂಥ ಓವರ್ ಕಾನ್ಫಿಡೆಂಟು 2. ಮತ್ತೆ ಅವ್ರ ಹತ್ರ ಎಷ್ಟು ಕೆಡದಾಗಿ ಫೀಲ್ಡಿಂಗ್ ಇದೆ ಅಂತಂದ್ರೆ ಗಲ್ಲಿ ಕ್ರಿಕೆಟು ಅಥವಾ ಈ A ಟೀಮ್ C ಟೀಮ್ ಏನು ಆಡ್ತಿರ್ತಾವಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಇವ್ರಿಗಿಂತ. ಶಶಾಂಕ್ ಸಿಂಗ್ನ ಎಲ್ಲಿ ನಿಂದ್ರಿಸ್ಬೇಕು, ಸುಮ್ಮನೆ ಇಲ್ಲ ಅಂದ್ರೆ 10 ಜನರನ್ನ ಆಡಿಸೋದು ಬೆಟರ್ ಅವರು. ಆ ಶಶಾಂಕ್ ಸಿಂಗ್ನ ಎಲ್ಲಿ ನಿಂದ್ರಿಸ್ತಾ ಇದಾರ, ಪುಣ್ಯಕ್ಕೆ ನಿನ್ನೆ ಒಂದು ಕ್ಯಾಚ್ ಅವ್ರ ಹತ್ರ ಬಂದಿಲ್ಲ, ಬಿಟ್ಟಿಲ್ಲ, ಓಕೆ ಪುಣ್ಯ. ಆದರೆ ಎಲ್ಲಿ ಕ್ಯಾಚ್ ಬರುತ್ತೋ ಅವ್ರು ಬಿಡ್ತಾನೆ ಇದ್ದಾರೆ. ಅದು ಮತ್ತೆ ಫೀಲ್ಡಿಂಗ್ ಮಿಸ್ ಆಗ್ತಾ ಇದೆ. 200 ನೋಡಿ, ಈ ಒಂದು ಸೀಸನ್ ಅಲ್ಲಿ 200ಕ್ಕೂ ಅತಿ ಹೆಚ್ಚು ಸಾರಿ ರನ್ ಹೊಡೆದಿದೆ ಪಂಜಾಬ್. ಬಟ್ ಅತಿ ಹೆಚ್ಚು ಸಾರಿ ಅದನ್ನ ಡಿಪೆಂಡ್ ಮಾಡ್ಕೊಳ್ಳದೆ ಇರುವಂತ ತಂಡ ಕೂಡ ಪಂಜಾಬೇ. ಹೀಗಾಗಿರೋದ್ರಿಂದ ಪಂಜಾಬ್ಗೆ ಪ್ರೇಮ್ ಹೇಳ್ದಂಗೆ ಚಾನ್ಸ್ ಕಡಿಮೆ ಇದೆ. ನನಗನ್ಸಿದ ಮಟ್ಟಿಗೆ CSK ಟಫ್ ಚಾನ್ಸ್ ಕೊಡ್ಬೋದು, RR ಕೂಡ ಟಫ್ ಚಾನ್ಸ್ ಕೊಡ್ಬೋದು. ಇಂಥ ಯೋಗ್ಯತೆ ಇಲ್ಲದ ತಂಡ 4ನೇ ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕಂಟಿನ್ಯೂ ಆಗಿ 5 ಮ್ಯಾಚ್ ಸೋತಂತಹ ತಂಡ ಖಂಡಿತವಾಗ್ಲೂ ಪ್ಲೇ ಆಫ್ ಇಂದ ಹೊರಗಡೆ ಬಂದ್ರೆ ಅವ್ರ ಯೋಗ್ಯತೆನ ಅವರೇ ಕಾಪಾಡ್ಕೊಂಡಂಗೆ. ಅಲ್ಲೂ ಕೂಡ ನೀವು ಏನೋ ಕಷ್ಟಪಟ್ಟು 100 ಮೇಲೂ ಅಥವಾ ದೇವರು ಏನೋ ಒಂದು ಮಳೆ ಬಂತು ಅದು ಇದು ಅಂತ ಹೇಳಿ ಪ್ಲೇ ಆಫಿಗೆ ಹೋದ್ಮೇಲೂ ಕೂಡ ಅಲ್ಲಿ ಸೋತ್ರೆ ಖಂಡಿತವಾಗ್ಲೂ ಮಾನ ಮರ್ಯಾದೆ ಇನ್ನೂ ಜಾಸ್ತಿ ಹೋಗುತ್ತೆ. ದಯವಿಟ್ಟು ಹೊರಗಡೆ ಬನ್ನಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಹಾಗೆ ಪ್ರೇಮ್ ಸರ್, ಇವತ್ತು CSK ವರ್ಸಸ್ LSG ಮ್ಯಾಚ್ ಇದೆ. ಹೌದು, LSGನೂ ಕೂಡ ಈಗ MI ತರ ಎಲಿಮಿನೇಟ್ ಆಗಿರೋ ಕಾರಣ ಅವ್ರ ಮೇಲೆ ಯಾವುದು ಪ್ರೆಷರ್ ಇಲ್ಲ. ನಾವು ಗೆಲ್ಲಬೇಕು, ನಾವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಯಾವ ಪ್ರೆಷರ್ ಇಲ್ಲ. ಆದರೆ MI ತರನೇ ಮುಂದಿನ ವರ್ಷಕ್ಕೆ ಇದೊಂದು ಬೂಸ್ಟ್ ಅಪ್ ತರ ಇವತ್ತು ಮ್ಯಾಚ್ ಆಡಲೇಬೇಕು. ಇವರ ಪರ್ಫಾರ್ಮೆನ್ಸ್ ಇವತ್ತು CSK ಮೇಲೆ ಏನಾದರೂ ಎಫೆಕ್ಟ್ ಬೀರತ್ತಾ? LSG ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಕೊಡತ್ತೆ ಅನ್ಸುತ್ತೆ ನಿಮಗೆ? ಒಂದಿಷ್ಟು ನಾಯಕರ ಬದಲಾವಣೆ ಆಗುತ್ತೆ ಅನ್ನುವ ಮುನ್ಸೂಚನೆ ಇರೋ ನಾಯಕರಲ್ಲಿ ರಿಷಬ್ ಪಂತ್ ಕೂಡ ಒಬ್ಬರು, ಅಜಿಂಕ್ಯ ರಹಾನೆ ಇರ್ಬೋದು, ಈ ತರದ ಅಕ್ಷರ್ ಪಟೇಲ್ ಇರ್ಬೋದು. ಈ ತರದ ನಾಯಕರುಗಳನ್ನ ಮುಂದಿನ ಬಾರಿ ಬದಲಾವಣೆ ಮಾಡುತ್ತೆ ಆ ತಂಡ, ಆ ಫ್ರಾಂಚೈಸಿ ಅನ್ನೋದಿದೆ. ಹಾಗಾಗಿ ಅದನ್ನೇನಾದ್ರೂ ಉಳಿಸ್ಕೋಬೇಕು ಅನ್ನೋದಾದ್ರೆ ಒಂದು ಒಳ್ಳೆ ಸೆಂಚುರಿ ಹೊಡೆದು ಒಂದು ಪಲ್ಟಿ ಹಾಕಿ ಒಂದು ವಿನ್ ಅನ್ನ ಮಾಡಲೇಬೇಕಾಗಿದ್ದು ನಾಯಕನ ಜವಾಬ್ದಾರಿ ಇದೆ. ಜೊತೆಗೆ CSK ಅಂತ ಬಂದಾಗ ನಾವು ಪಟ್ಟಿನ ಅಂದ್ರೆ ಅಥವಾ ಪಾಯಿಂಟ್ ಟೇಬಲ್ ನ ಉಲ್ಟಾ ಮಾಡಿ ನೋಡಿದಾಗ ಟಾಪರ್ ಆಗಿ ಕಾಣಿಸ್ತಾ ಇದ್ರು ಆವಾಗ ಮೊದಲ ಲೀಗ್ ನ ಮೊದಲಾರ್ಧದಲ್ಲಿ. ದ್ವಿತೀಯಾರ್ಧದಲ್ಲಿ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಧ್ಯಕ್ಕೆ ಬಂದು ನಿಂತಿದ್ದಾರೆ, 6-5ನೇ ಸ್ಥಾನದಲ್ಲಿ ಇದ್ದಾರೆ. ಅಂದ್ರೆ 4ರೊಳಗೆ ಬರಬೇಕು ಅನ್ನೋದಕ್ಕೆ ಒಳ್ಳೆ ತಂಡ ಮೋಲ್ಡ್ ಆಗ್ತಿದೆ. ಅವ್ರದ್ದು ಬೌಲಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಕಾಂಬೋಜ್ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ರು. ಅಲ್ಲಿಂದ ಅದ್ರಾಚೆಗೆ ಒಂದು ಅಖಿಲ್ ಹಸ್ನೇನ್ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ರು. ನೂರ್ ಅಹಮದ್ ಬೌಲಿಂಗ್ ಅಲ್ಲಿ ವಿಕೆಟ್ ಬೀಳದೆ ಹೋದ್ರು ಒಂದು ಕಟ್ ಮಾಡುವಂತ ಒಂದು ಡಾಟ್ ಬಾಲ್ ಹಾಕುವಂತ ಸಾಮರ್ಥ್ಯ ಇತ್ತು. ಆದ್ರೆ ಬ್ಯಾಟಿಂಗ್ ಅಂತ ಬಂದಾಗ ಸ್ಟೇಬಲ್ ಇರಲಿಲ್ಲ. ಓಪನಿಂಗ್ ಅಲ್ಲಿ ಒಂದು ಯಾರಾದ್ರೂ ಒಬ್ರು ಆಡಿದ್ರೆ ಅಷ್ಟೇ, ಅದಾದ್ಮೇಲೆ ಮಿಡ್ಲ್ ಆರ್ಡರ್ ಫ್ಲಾಪ್ ಆಗ್ತಾ ಇತ್ತು. ಬಟ್ ನಂತರ ಈಗ ಯಂಗ್ ಪ್ಲೇಯರ್ಗಳನ್ನು ಹಾಕೊಂಡು ಚೇಂಜಸ್ ಮಾಡಿ ತುಂಬಾ ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ಒಂದು ಬ್ಯಾಟಿಂಗ್ ನೆರವಿನಿಂದ ಕೂಡ ಹೆಲ್ಪ್ ಆಗ್ತಿದೆ. ಮಧ್ಯಮ ಕ್ರಮಾಂಕ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ನನಗೇನ್ ಅನ್ಸಿದ್ದು, ದೊಡ್ಡ ಫೈಟ್ ಇಂದ ಏನು ಅವ್ರು ಇಲ್ಲಿಗೆ ಬಂದಿಲ್ಲ, ತುಂಬಾ ಆಳುಗುಳಿ ಮನೆ ತರನ ಆಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ದೊಡ್ಡ ಈಗ RCB ಟಕ್ಕರ್ ಇರುವ ತಂಡ ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ಇವಾಗ GT ಹೇಳ್ತೇವೇನೋ, ಬೇರೆ ತಂಡದ ಹೆಸರು ಹೇಳಕಂದ್ರೆ ಅಂಥದ್ದೊಂದು ಒಳ್ಳೆ ಪ್ರದರ್ಶನದ ಆಧಾರದ ಮೇಲೆ ಪಾಯಿಂಟ್ ಟೇಬಲ್ ಅಲ್ಲಿ ಮೇಲ್ ಬರಲಿಲ್ಲ. ಜೊತೆಗೆ ಆ ಲೆಕ್ಕಾಚಾರ ಹಾಕೋದಾದ್ರೆ RR ಅವ್ರಿಗಿಂತ ಉತ್ತಮ ಪ್ರದರ್ಶನ ಇದೆ. ಈಗ 4ನೇ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತ ನೋಡೋದಾದ್ರೆ ಇವರಿಬ್ಬರಿಗೂ RR, ಪಂಜಾಬ್ ಇರ್ಬೋದು, ಈಗಿರುವ ಚೆನ್ನೈ ಮೇಲೆ ನಿರೀಕ್ಷೆಗಳಿದ್ದಾವೆ. ಹಾಗಾದ್ರೆ ಚೆನ್ನೈ ಆಸೆ ಜೀವಂತವಾಗಿ ಉಳಿಸ್ಕೋಬೇಕಂದ್ರೆ ಇವತ್ತು ಗೆಲ್ಲಲೇಬೇಕು. ಒಂದು ಫ್ರೀ ಹ್ಯಾಂಡ್ ಆಗಿರುವ ಪಂತ್ ಪಡೆಯಲ್ಲಿ ಫಾರಿನ್ ಆಟಗಾರರು ಇದ್ದಾರೆ. ಈಗಾಗಲೇ ಸೆಂಚುರಿ ಹೊಡೆದಂತ ಮಾರ್ಚ್ ಇದ್ದಾರೆ, ಇಂಗ್ಲಿಷ್ ಇನ್ ಆಗಿದ್ದಾರೆ. ಇನ್ನು ಪೂರನ್ ಹೋಗೋ ಮ್ಯಾಚ್ ಅಲ್ಲಿ ಮುಂದಿನ ವರ್ಷ ನಾನು ಆಡಿಸ್ಲಿ ಅನ್ನೋ ಕಾರಣಕ್ಕೆ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಮಾಡಬಹುದು. ಹಾಗಾಗಿ ಆಡಮ್ ಮರ್ಕರೋ ಈ ಒಂದು ಫಾರಿನ್ ಆಟಗಾರರನ್ನ ಹೇಗೆ ಕಟ್ಟಾಕತ್ತೆ ಒಂದು CSK ಬೌಲಿಂಗ್ ಯೂನಿಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನ ಮಧ್ಯಮ ಕ್ರಮಾಂಕ ಅಂತ ಬಂದಾಗೂ ಕೂಡ ಈ ಒಂದು ಸಮರ್ಥವಾಗಿದೆ ಅಂತ ಹೇಳಿದ್ರೆ ಸೋತಿರ್ಬೋದೇನೋ. ಈಗ CSK ಕಂಪೇರ್ ಮಾಡಿದ್ರೆ ಇಲ್ಲಿ ಪಂತ್ ಪಡೆ ಒಳ್ಳೆ ಮಿಡ್ಲ್ ಆರ್ಡರ್ ನ ಹೊಂದಿರುವಂತ ತಂಡವಾಗಿದೆ. ಇನ್ನು ಬೌಲಿಂಗ್ ಅಂತ ಬಂದಾಗಷ್ಟೇ ಶಮಿ ಇರ್ಬೋದು, ವಿಶ್ ಖಾನ್ ಇರ್ಬೋದು, ಇವರೆಲ್ಲ ಪ್ರಿನ್ಸ್ ಯಾದವ್ ಒಳ್ಳೆ ಲಯದಲ್ಲಿದ್ದಾರೆ. ಹಾಗಾಗಿ ಒಂದು ಬೌಲಿಂಗ್ ಯೂನಿಟ್ ಕೂಡ ಕಂಪೇರಿಟಿವ್ಲಿ ಚೆನ್ನಾಗಿದೆ. ಹಾಗಿದ್ರೆ ಇವರು ಎಷ್ಟು ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಇವ್ರನ್ನ ಎದುರಿಸಬೇಕು, ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕಂದ್ರೆ ಮತ್ತೆ ಅಗೇನ್ ಸಂಜು ಆಡ್ಲೇಬೇಕಾದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇನ್ನು ಬ್ರಾವಿಸ್ ನನ್ನ ಪ್ರಕಾರ ಬದಲಾವಣೆ ಮಾಡಿ ಯಾವ್ದೋ ಇಂಡಿಯನ್ ಪ್ಲೇಯರ್ ನಡೆಸೋದು ಬೆಸ್ಟ್ ಪಾಡಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮ್ಯಾಚ್ ಅಲ್ಲಿ ಅವರಿಂದ ಒಳ್ಳೆ ಪ್ರದರ್ಶನ ಬಂದಿಲ್ಲ. ಶಿವಮ್ ದುಬೆ ಯಾಕೆಷ್ಟು ಮಂಕ್ ಆಗಿದ್ದಾರೆ ಅನ್ನೋದಿದೆ. ಕಾರ್ತಿಕ್ ಇಂದನೂ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತೂ ಬರಲ್ಲ. ಮೊನ್ನೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ ಆಟಗಾರನ ಇವತ್ತು ಆಡಿಸ್ತಾರೆ ಇಲ್ಲೋ ಅದು ಗೊತ್ತಿಲ್ಲ. ಇನ್ನೊಂದ್ ಕಡೆಗೆ ಅವರು ಕಾಂಬೋಜ್ ಬೌಲಿಂಗ್ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ
ಬೌಲಿಂಗ್ ಹೇಗಾಗತ್ತೆ ನೋಡ್ಬೇಕು. ಜೊತೆಗೆ ನಾಯಕ ಋತುರಾಜ್ ಗಯಕ್ವಾಡ್ ಒಂದಿಷ್ಟು ಸ್ಟ್ರೈಕ್ ರೇಟ್ ನ ಬದಲಾವಣೆ ಮಾಡ್ಕೋಬೇಕು. ಇದು T20, ಹಾಗಾಗಿ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಬೇಕು. ನೀವು ಬಾಲ್ ಟೂರ್ ಅಂತ ತೆಗೆದ್ರಿಂದ ಅಗತ್ಯ ಇಲ್ಲ. ಸಂಜು ಬ್ಯಾಟ್ ಸದ್ದು ಮಾಡಿದ್ರೆ ಮಾತ್ರ ಇವತ್ತು ಗೆಲ್ಲಿಕ್ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಗೆಲ್ಲೋದು ಕಷ್ಟ ಸಾಧ್ಯನೇ. ಬಟ್ ಈ ಹಿಂದಿನ ಗೆಲುವುಗಳ ಆಧಾರದ ಮೇಲೆ ಹೇಳೋದಾದ್ರೆ ಗೆಲ್ಬೇಕು, ಗೆದ್ರೆ ಮಾತ್ರ ಮುಂದಿನ ಅವಕಾಶ. ಹಾಗೆ ಪಾಟೀಲ್ ಸರ್, ನಾವು ಲಾಸ್ಟ್ ಮ್ಯಾಚ್ ಈಗ LSG ವರ್ಸಸ್ CSK ಮ್ಯಾಚ್ ಅಲ್ಲೂ ಕೂಡ LSG ಸೋತಿದೆ, CSK ಗೆದ್ದಿದೆ. ಇವತ್ತು CSK ಅದೇ ಕಾನ್ಫಿಡೆನ್ಸ್ ಅಲ್ಲಿ ಬರುತ್ತೆ ಅನ್ಸುತ್ತಾ, ಅಥವಾ LSG ಹೊಡಿಬೇಕು ಅನ್ನೋ ರಿವೆಂಜ್ ಅಲ್ಲಿ ಬರುತ್ತೆ ಅನ್ಸುತ್ತಾ? ಇಲ್ಲ, CSK ಅದೇ ಕಾನ್ಫಿಡೆನ್ಸ್ ಅಲ್ಲಿ ಬರುತ್ತೆ ಅಂತ ನಾನು ಅನ್ಕೋತೀನಿ. CSK ಯಾರ್ಯಾರನ್ನ ಸೋಲ್ಸಿದೆ ಅಂತ ನಾನು ಲಿಸ್ಟ್ ನೋಡ್ತಾ ಇದ್ದೆ. ಯಾರನ್ನ ಸೋಲ್ಸಿದೆ ಇವರು ಅಂತಂದ್ರೆ ಕೆಳಗಿನವ್ರನ್ನೇ ಸೋಲ್ಸಿದೆ. ಇದು ಟಾಪ್ ಟೀಮ್ ನ ಯಾರನ್ನೂ ಸೋಲ್ಸೇ ಇಲ್ಲ ನೋಡಿ. ಫಸ್ಟ್ ವಿನ್ DC ಜೊತೆಗೆ, ಅವ್ರು DC ಅಂತೂ ಲೆಕ್ಕಕ್ಕೆ ಇಲ್ಲ. KKR ಡಬ್ಬಾ ಟೀಮು ಅಷ್ಟೊಂದು ಇಂಪ್ರೆಸಿವ್ ಮಾಡಿಲ್ಲ. MI ಲಾಸ್ಟ್ ಅಲ್ಲಿ ಇದೆ. MI ಜೊತೆಗೆ ಇನ್ನೊಂದು, ಅದು ಕೂಡ ಲಾಸ್ಟ್ ಅಲ್ಲಿ DC ಮತ್ತೆ LSG. ಅಂದ್ರೆ ಕೆಳಗಡೆ ಇರೋರ್ನ ಮಾತ್ರ ಸೋಲ್ಸಿದೆ. ಈಗ LSG ಕೂಡ ಕೆಳಗಡೆ ಇರೋದ್ರಿಂದ ಹೌದೌದು ಇದನ್ನ ಮಾಡ್ಬೋದು ಅಂತ ಅನ್ಕೋತೀನಿ. ಮುಂದಿನ 2 ಟೀಮ್ ಅಂತೂ ಸ್ಟ್ರಾಂಗ್ ಆಗಿದೆ. SRH GT ಇರೋದ್ರಿಂದ ಇವರು ಪ್ಲೇ ಆಫ್ ಆದಿ ಅಷ್ಟು ಈಸಿ ಇದೆ ಅಂತ ನಾನು ಅನ್ಕೊಳ್ಳಲ್ಲ. ಒಂದು ಪ್ರೇಮ್ ತುಂಬ ಚೆನ್ನಾಗಿ ಹೇಳಿದರು ಅವ್ರ ಕಡೆಗೆ ಹೇಗೆ ಬ್ಯಾಟಿಂಗ್ ಲೈನಪ್ ಇದೆ ಅಂತ ಹೇಳಿ. CSK ಕಡೆಗೆ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಕಂಡಿಲ್ಲ. ಉರ್ವಿಲ್ ಪಟೇಲ್ ಬಂದಾಗ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು ಲಾಸ್ಟ್ ಮ್ಯಾಚ್ ಅನ್ನುವಂಥ ಒಂದು ಭರವಸೆ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟ್ರಾಂಗ್ ಅನಿಸ್ಬೋದು. ಇನ್ನು ಧೋನಿ ಬರ್ತಾರ ಇವತ್ತಿನ ಪಂದ್ಯಕ್ಕೆ ಅಂತಂದ್ರೆ ನೀವು ಹಿಂಗೆ ಕಾಯ್ತಾ ಇರಿ CSK ಫ್ಯಾನ್ಸ್. ಮುಗಿದು ಹೋದ್ಮೇಲೆ ಆ ಟ್ರೋಫಿ ಎಲ್ಲ ಬೇರೆ ತಂಡ ತಗೊಳುತ್ತಲ್ಲ, ಅವಾಗ ರಿಟೈರ್ಮೆಂಟ್ ಕೊಡ್ಬೋದು. ಈ ಸರಿ ಮುಂದಿನ ಸರಿ ಬರೋದ 99% ಡೌಟು. ಹಿಂಗೆ ನಾವು 5-6 ವರ್ಷ ಆಯ್ತು ಹೇಳಕೈತಿ, ಬಟ್ ಅದು ಆಗ್ತಾನೆ ಇಲ್ಲ. ಮುಂದಿನ ವರ್ಷನೂ ಬಂದರೂ ಬರ್ಬೋದು. ಇನ್ನು ಮ್ಯಾಚ್ ವಿಚಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ LSG ನನ್ಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಬ್ಯಾಟಿಂಗ್ ಆರ್ಡರ್ ನೋಡಿ ನೀವು, ಜೋಸ್ ಇಂಗ್ಲಿಷ್, ಮಿಚೆಲ್ ಮಾರ್ಷ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. 2-3 ಮ್ಯಾಚ್ ಇಂದ ತುಂಬಾ ಚೆನ್ನಾಗಿ ರನ್ ಬರ್ತಾ ಇದೆ. ಪೂರನ್ನ ತೆಗೆದು ಇಲ್ಲಾದ್ರೂ ದೂರ ಹೋಗಿರಿ, ಬೇರೆ ಆಟಗಾರನ ತಗೊಂಡ್ರೆ ಖಂಡಿತವಾಗ್ಲೂ ನಿಮ್ ತಂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಯಾಕಂದ್ರೆ 18-19 ಕೋಟಿ ದುಡ್ಡು ಕೊಟ್ಟು ಪೂರನ್ ತಗೊಂಡಿದ್ದು ಈ ವರ್ಷ ವೇಸ್ಟ್ ಆಗಿಬಿಟ್ಟಿದೆ. ಪಂತ್ ನೋಡಿ ತುಂಬಾ ಚೆನ್ನಾಗಿ CSK ಜೊತೆಗೆ ರೆಕಾರ್ಡ್ಸ್ ಇದೆ. 45 ಪಾಯಿಂಟ್ ಸಮಥಿಂಗ್ ರೆಕಾರ್ಡ್ಸ್ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ. ಮಕ್ರಮ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ರಘುವಂಶಿ ಈ ಪಂತ್ ಅಂದ್ಬಿಟ್ಟು ರಘುವಂಶಿನೇ ಕ್ಯಾಪ್ಟನ್ ಮಾಡಿದ್ರು ಅಡ್ಡಿ ಇಲ್ಲ ಮುಂದಿನ ವರ್ಷ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಶಮಿ, ಅವಿಷ್ಕಾಂತ್, ದಿಗ್ವೇಶ್ ರಾತಿ, ಪ್ರಿನ್ಸ್ ಯಾದವ್ ಎಲ್ಲರೂ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಇಲ್ಲಿ ನೂರ್ ಅಹ್ಮದ್ ಅವ್ರನ್ನ ಬಿಟ್ಟರೆ ನನಗೆ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಯಾರು ಬೌಲರ್ಗಳು ಕಾಣಿಸ್ತಾ ಇಲ್ಲ. ಈ CSK ಏನಂತಂದ್ರೆ ಬೇಕಾದ್ರೆ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋದ್ರೆ ಒಂದು 10-15 ಜನ ಇಂಜುರಿಯಾಗಿ ಬಿದ್ದುಬಿಟ್ಟಿದ್ದಾರೆ. ಅಲ್ಲಿ ಇಂಜುರಿ ಓಟನ್ ಇಲ್ಲದೆ ಇರೋದು ಈ ಪಂದ್ಯದ ಮೇಲೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ. ಧೋನಿ ಇಲ್ಲ, ಇವರಿಲ್ಲ, ಖಲೀಲ್ ಅಹ್ಮದ್ ಇಲ್ಲ, ಆಮೇಲೆ ಇಂಪಾರ್ಟೆಂಟ್ ಆಟಗಾರರೆಲ್ಲ ಇಂಜುರಿ ಪ್ಲೇಯರ್ಸ್ನೇ CSK ತೊಗೊಂಡ್ಬಿಟ್ಟಿದೆ. ಒಂಥರ ಮೊನ್ನೆ ಒಂದು ಟ್ರೋಲ್ ನೋಡ್ತಾ ಇದ್ದೆ, ಆ ಸಿಂಹ ಇತ್ತಲ್ಲ ಅದಕ್ಕೆಲ್ಲ ಪಟ್ಟಿ ಹಾಕಿಬಿಟ್ಟಿದ್ದಾರೆ. ಹಾಗೆ ಇಡೀ CSK ತಂಡ ಆಗಿದೆ. ನನ್ನ ಪ್ರಕಾರ CSK ಇವತ್ತು ಗೆಲ್ಲೋದು ಡೌಟು. ಇನ್ನು 2 ಮ್ಯಾಚ್ ಗೆಲ್ಲೋದು ಡೌಟು. ಈಗೇನು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದಾರಲ್ಲ, ಮುಂದಿನ 3 ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ಸೋಲನ್ನು ಸೋಲ್ತಾರೆ ಅಂತ ಅನ್ಕೋತೀನಿ. ಇವತ್ತು LSG ಒನ್ ಸೈಡ್ ವಿನ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಈಗ ಪ್ರೇಮ್ ಸರ್, ನಾವು ಮಾತಾಡ್ತಾ ಇದ್ವಿ ನೆಕ್ಸ್ಟ್ ಪಂದ್ಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಸೋತಿರೋರ್ ಜೊತೆನೆ ಗೆದ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ. ಈಗ ಮುಂದೆ CSK ಮುಂದುವರಿಬೇಕು, ಪ್ಲೇ ಆಫ್ ಜರ್ನಿಯನ್ನು ಮುಂದುವರಿಸಬೇಕು ಅಂತಂದ್ರೆ ಅದರ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿರಬೇಕು, ಯಾವ ತಂಡಗಳ ವಿರುದ್ಧ ಗೆಲ್ಲಲೇಬೇಕು ಅನ್ನೋಂಥ ಪರಿಸ್ಥಿತಿ. ಒಂದು ಮುಂದಿನ ಎಲ್ಲ ಮ್ಯಾಚ್ಗಳನ್ನು ಗೆಲ್ಲಲೇಬೇಕು. ಇವಾಗ 11 ಆಗಿರೋದ್ರೆ ಇನ್ನು 3 ಗೆಲ್ಲಬೇಕು. ಯಾಕಂತ ಹೇಳಿದ್ರೆ ಪಂಜಾಬ್ ಕೂಡ ಗೆಲುವಿನ ನಿರೀಕ್ಷೆಯನ್ನು ಇಟ್ಕೊಂಡಿರುತ್ತೆ. RR ಕೂಡ ಮುಂದಿನ ಹಂತಕ್ಕೆ ಬರಬೇಕು. ಇವರೆಲ್ಲ ಕೂಡ RR ಮತ್ತೆ ಪಂಜಾಬ್ ಇವೆಲ್ಲ ಟಾಪ್ 3ಯಲ್ಲಿ ಮೊದಲಾರ್ಧವನ್ನು ಮುಗಿಸಿದವು. ಹಾಗಾಗಿ ಒಂದು ಅಲ್ಲಿಗೆ ಹೋಗ್ಲೇಬೇಕಾದ ಅರ್ಹತೆ ಇರುವಂತ ತಂಡಗಳು ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದವು. ಇನ್ನ CSK ಅಂತ ಹೇಳಿದ್ರೆ ನೀವು ಇವತ್ತಿಂದನೂ ಕೂಡ ಗೆಲ್ಲಲೇಬೇಕು. ಜೊತೆಗೆ ನೀವು ಈಗ ಮೊದಲೇ ಹೇಳಿದಾಗೆ ಸೇಡಿನ ಪಂದ್ಯ ಕಳೆದ ಮ್ಯಾಚ್ ಸೋತಿರೋರ್ ಮೇಲೆ ಇವ್ರು ಆಡ್ತಿರ್ಬೇಕಾದ್ರೆ ಅದರಲ್ಲೂ ಸೋಲುವ ಜಸ್ಟ್ ಒಬ್ಬರು ಕಿತ್ಕೊಂಡ್ಬಿಟ್ರು ಅನ್ನಂಗೆ ಆಗತ್ತೆ. ಉರ್ಜಿತ್ ಪಟೇಲ್ ಎತ್ಕೊಂಡಿರುವಂತ ಒಂದಿಷ್ಟು ಏನ್ ಫಾಸ್ಟೆಸ್ಟ್ 50 ಏನ್ ಬಂತಲ್ವಾ ಅವ್ರದ್ದು 12-13 ಬಾಲಿಗೆ, ಆ ಒಂದು 50ನೇ ಇವರು ಮ್ಯಾಚ್ ಅನ್ನ ಗೆಲ್ಸ್ಕೊಟ್ಟಿದ್ದು. ಹಾಗಾಗಿ ಅಂತದೊಂದು ಮಿಸ್ಟೇಕ್ ಆಗದಂಗೆ ಇವತ್ತು ನೋಡ್ಕೋತಾರೆ. ಆಮೇಲೆ ಹೊರಗೆ ಹೋಗ್ಬೇಕಾದ್ರೆ ಒಳ್ಳೆಯ ಮೂಡಲ್ಲಿ ಹೋಗ್ಬೇಕು. ಜೊತೆಗೆ ಸ್ಟಾರ್ ಫಾರಿನ್ ಪ್ಲೇಯರ್ ಇಟ್ಕೊಂಡಂತ ತಂಡ ಇವತ್ತೆಲ್ಲರೂ ಕೂಡ ಪರ್ಫಾರ್ಮ್ ಮಾಡ್ತಾರೆ. ಪಾಟೀಲ್ ಹೇಳಿದಾಗೆ ಪೂರನಿ ಹಿಂದೆ ಮಾಡದೇ ಇರಬಹುದು, ಅವ್ನ ಕೂರ್ಸಸ್ ಚಾನ್ಸೇ ಇಲ್ಲ, ಆಡಿಸ್ತಾರೆ ಅವರು. ಮೇ ಬಿ ಇವತ್ತು ಫ್ರೀ ಹ್ಯಾಂಡ್ ಇದೆ, ಒತ್ತಡ ಇಲ್ಲ. ಅವ್ರೇನಾದ್ರೂ ತುಂಬಾ ಚೆನ್ನಾಗಿ ಆಡಿದ್ರೆ CSK ಧೂಳಿಪಟ ಆಗ್ಬಿಡುತ್ತೆ. CSK ಒಂದು ವೇಳೆ ಮೊದಲು ಬ್ಯಾಟ್ ಮಾಡ್ತು ಅಂತ ಹೇಳಿದ್ರೆ ಸಂಜು ಔಟ್ ಆದ್ರೆ ಯಾರು ಆಡ್ತಾರೆ ಅಂತ ಒಂದು ಪಾಯಿಂಟ್ ಟೇಬಲ್ ಬರುತ್ತೆ. ನಾಯಕ ಆಡ್ತಾರೆ, ಪವರ್ ಪ್ಲೇ ಮುಗಿಯೊಳಗೆ 40 ರನ್ನಿಗೆ ಕುಟ್ಟಿ ಏನೋ
ಒಂದು ಸಾಧನೆ ಮಾಡ್ತಾರೆ. ನಾನು ಹೇಳೋದು ಈ ಪವರ್ ಪ್ಲೇ ಅಲ್ಲಿನೇ ಅವ್ರು ಒಳ್ಳೆ ಸ್ಟ್ರೈಕ್ ರೇಟ್ ನ ಇಟ್ಕೊಂಡ್ ಬರ್ಬೇಕು ಋತುರಾಜ್ ಗಾಯಕ್ವಾಡ್. ಜೊತೆಗಿಲ್ಲ ಅಂತ ಹೇಳಿದ್ರೆ ಮಾತ್ರ ಅಂತ ಯಂಗ್ ಪ್ಲೇಯರ್ ಗಳನ್ನು ಇನ್ನೊಬ್ರು ಯಾರನ್ನು ಓಪನಿಂಗ್ ಕಳಿಸ್ಬೇಕು, ಅದಾಗ್ತಾ ಇಲ್ಲ. ಒಂದು ಫಾರಿನ್ ಪ್ಲೇಯರ್ ಅಂತ ಬಂದಾಗ ಬಹಳ ನಿರೀಕ್ಷೆ ಇಟ್ಕೊಂಡ್ರೆ ಜೂನಿಯರ್ ABD ಅಂದ್ರು, ಅವರೇ ಈ ಬಾರಿ ಕಪ್ ಗೆಲ್ಸ್ಕೊಡ್ತಾರೆ ಅಂದ್ರು. ಬ್ರಾವಿಸ್ ಒಂದು ಮ್ಯಾಚ್ ಕೂಡ ಆಡ್ತಾ ಇಲ್ಲ, ಅವ್ರ ಬದಲಾವಣೆ ಮೂಲಕ ಬರಬೇಕು. ಜೊತೆಗೆ ಇನ್ನೊಂದ್ ಕಡೆಗೆ ಏನ್ ಹೇಳಿದಾರೆ, ಇಂಡಿಯನ್ ಆಟಗಾರರು ಮಿಂಚಬೇಕು. ಕಾರ್ತಿಕ್ ಅಂತವ್ರ ಮೇಲೆ ನಿರ್ಣಾಯಕವಾಗಿ ಇಟ್ಕೊಂಡಿದ್ದಾರೆ. ಕಾರ್ತಿಕ್ ಅಂತಹ ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಆಡುವ ಆಟಗಾರ ಅಲ್ಲ, ದುಡ್ಡು ಮಾತ್ರ ಜಾಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಉರ್ಜಿತ್ ಪಟೇಲ್ ನಾನು ಇದೀನಿ ಅಂತ ಹೊಡೆದು ತೋರಿಸಿದ್ರು. ಮೇ ಬಿ ಇವ್ರನ್ನ ಅವತ್ತಿವತ್ತು ಪ್ಲೇಯಿಂಗ್ 11 ಅಲ್ಲಿ ತರ್ತಾರೆ. ಇನ್ನು ಶಿವಮ್ ದುಬೆ ಆಡಬೇಕಾಗತ್ತೆ. ಶಿವಮ್ ದುಬೆ ಅಂತ ಆಟಗಾರ ಆಡಿದ್ರೆ ಮಾತ್ರ ಇವತ್ತು ಗೆಲ್ಲಿಕ್ ಸಾಧ್ಯ. ಯಾಕಂದ್ರೆ ಕಂಪೇರಿಟಿವ್ಲಿ ಆನೆ ಆಡು ತರ ತಂಡ ಇದೆ. ಅಂದ್ರೆ ಪ್ರದರ್ಶನದ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಪ್ಲೇಯರ್ಗಳು ಇರುವಂತ ತಂಡ ಆ ಒಂದು ಪಂತ್ ಪಡೆಯಲ್ಲಿ ಇರೋದ್ರಿಂದ ಪಂತ್ ಸೇರಿದಂತೆ ಎಲ್ಲರೂ ಕೂಡ 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡುವಂತ ಪ್ಲೇಯರ್ಸ್ 6 ಮೆಂಬರ್ಸ್ ಇದ್ದಾರೆ ಅಲ್ಲಿ. ಹಾಗಾಗಿ ಆ ತರದ ಪ್ಲೇಯರ್ನ ಇಲ್ಲಿ ನಾವು ಕಾಣಕ್ಕಾಗಲ್ಲ. ಮೇ ಬಿ ಇವತ್ತು ಗೆಲ್ಬೇಕು ಅಂತ ಹೇಳಿದ್ರು ಕೂಡ CSK ಲಕ್ ಇರಬೇಕು. ಜೊತೆಗೆ ಒಂದೂ ಮಿಸ್ಟೇಕ್ ಮಾಡದೆ ಒಳ್ಳೆ ಬೌಲಿಂಗ್ ಮಾಡಿದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ, ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಹಾಗೆ ಪಾಟೀಲ್ ಸರ್, ಈಗ ಈ ಟಾಪ್ 3 ಏನಿದೆ ಅದು 3 ತಂಡಗಳನ್ನ ಬಿಟ್ಟು ಇನ್ನ 3 ತಂಡಗಳಿವೆ. ಕೆಳಗಡೆ ಪಂಜಾಬ್ ಇದೆ, RR ಇದೆ, ಹಾಗೆ CSK ಇದೆ. ಈ 3 ತಂಡಗಳಲ್ಲಿ ಯಾರು ಬೆಟರ್ ಆಗಿ ಪರ್ಫಾರ್ಮ್ ಮಾಡಿ ಟಾಪ್ ಅಲ್ಲಿ ಹೋಗ್ತಾರೆ ಅಂತ ಅನ್ಸುತ್ತೆ? ನನಗೆ RR ಅಂತ ಅನ್ಸುತ್ತೆ. ಆಕ್ಚುಲಿ ನಾನು ಸೂರ್ಯವಂಶಿ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಹೋಪ್ ಇದೆ. ಖಂಡಿತವಾಗ್ಲೂ ಅವರು ಮುಂದಿನ ಪಂದ್ಯಗಳನ್ನ ನೋಡಿದ್ರೆ DC, LSG, MI ಕೆಳಗಡೆ ಇರುವಂತಹ ತಂಡಗಳ ಜೊತೆಗೆ ಇದೆ. ಮತ್ತೆ ಅಷ್ಟು ಕಾನ್ಫಿಡೆನ್ಸ್ ಆ ತಂಡಗಳಿಗೆ ಇಲ್ಲ ಈಗ. ಯಾಕಂದ್ರೆ ಸೋತಿರುವಂತಹ ತಂಡ ಮತ್ತೆ ಇಂಜುರಿ ಜಾಸ್ತಿ ಇರುವಂತಹ ತಂಡಗಳ ಜೊತೆಗೆ ಇರೋದ್ರಿಂದ ಸೂರ್ಯವಂಶಿ ಒಂದು ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟು ವಿನ್ ಮಾಡಿಸ್ಬೋದು ಅನ್ನುವಂಥ ಒಂದು ಇದೆ. ಬಟ್ ನನಗೆ CSK ಮೇಲೆ ಆ ಒಂದು ನಂಬಿಕೆ ಇಲ್ಲ. ಉರ್ವಿಲ್ ಪಟೇಲ್ನ ಬಿಟ್ರೆ, ಸಂಜು ಸ್ಯಾಮ್ಸನ್ನ ಬಿಟ್ರೆ ಬೇರೆ ಯಾವೊಬ್ಬ ಆಟಗಾರರು ಕೂಡ ಇದುವರೆಗೂ ಮ್ಯಾಚ್ ವಿನ್ನರ್ ಅಂತ ಅನಿಸ್ಕೊಂಡೇ ಇಲ್ಲ. ಅದರಲ್ಲೂ ಕೂಡ ನೂರ್ ಅಹ್ಮದ್ ಆರಂಭದಲ್ಲಿ ತಡಕಾಡಿದ್ದನ್ನ ನೋಡಿದ್ರೆ ಇವ್ರು ಯಾರು ಗೆಲ್ಲದೇ ಇಲ್ಲ. ಈಗ ಒಂದ್ ಸ್ವಲ್ಪ ಇದಕ್ ಬಂದಿದ್ದಾರೆ, ಲಯಕ್ ಬಂದಿದ್ದಾರೆ. ಬಟ್ ಇಂಥ ಮೂವ್ಮೆಂಟ್ ಅಲ್ಲಿ ಕೈ ಹಿಡಿತಾರೆ ಇಲ್ವಾ ಅನ್ನೋದು ಡೌಟ್ ಇದೆ. ಅವ್ರನ್ನ ಬಿಟ್ರೆ ನನಗೆ ಯಾರು ಅಂತ ಒಳ್ಳೆ ಬೌಲರ್ಗಳು ಕಾಣಿಸ್ತಾ ಇಲ್ಲ. ಶಿವಮ್ ದುಬೆ, ಬ್ರೇವಿಸ್, ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರನೇ ಕಾಣಿಸ್ತಾ ಇದೆ. ನನಗನ್ಸಿದ ಮಟ್ಟಿಗೆ RRಗೆ ಬಿಗ್ ಚಾನ್ಸಸ್ ಇದೆ. ಪಂಜಾಬ್ ಏನಾದರೂ ಮುಂದಿನ 2 ಪಂದ್ಯಗಳನ್ನ ಸೋತ್ರೆ ಖಂಡಿತವಾಗ್ಲೂ RR ಆ ಟಾಪ್ 4 ಅಲ್ಲಿ ಎಂಟ್ರಿ ತಗೋಬಹುದು ಅಂತ ಅನ್ಸುತ್ತೆ. ಕೊನೆಯದಾಗಿ ಇವತ್ತು ಯಾರು ಗೆಲ್ಬಹುದು? 100% ಪಂತ್ ಪಡೆ ವಿನ್ ಆಗುತ್ತೆ ಮೇಡಮ್. ನಿಮ್ಮ ಪ್ರಕಾರ? ಖಂಡಿತ ಪಂತ್ ಪಡೆ ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಇದೆ, ಬೌಲಿಂಗು ಕೂಡ ತುಂಬಾ ಸ್ಟ್ರಾಂಗ್ ಇದೆ. CSK ಗೆಲುವಿನ ಒತ್ತಡದಲ್ಲಿದ್ದಾರೆ. ಪ್ಲಾನ್ A, ಪ್ಲಾನ್ B ಖಂಡಿತವಾಗ್ಲೂ ಮಾಡ್ಕೊಂಡು ಬಂದೇ ಬರ್ತಾರೆ. ಇವ್ರು ಕಳ್ಕೊಳ್ಳೋದು ಏನೂ ಇಲ್ಲ. ನಿನ್ನೇನು ಕೂಡ MI ದವರು ಒಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ. ಇವತ್ತು LSG ಅವರು ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡಿದಳ ವೀಕ್ಷಕರೇ, ನಿನ್ನೆ ಪಂಜಾಬ್ ಸತತವಾಗಿ 5ನೇ ಸೋಲನ್ನು ಕಾಣುವುದಕ್ಕೆ ಏನು ಕಾರಣ ಆಯಿತು, ಹಾಗೆ ಇವತ್ತು CSK ತನ್ನ ಪ್ಲೇ ಆಫ್ ಜರ್ನಿಯನ್ನು ಸುಲಭವಾಗಿ ಮುಂದುವರಿಸಬೇಕು ಅಂತಂದರೆ ಯಾವ ರೀತಿಯಾಗಿ ಆಡಬೇಕು ಎಲ್ಲವನ್ನ ಚರ್ಚೆ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.